ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಭಾರತವನ್ನು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂಥ ರಾಷ್ಟ್ರ ಅಂಥೇಳಿ ಕರೀತಾರೆ. ಸೊ ಇವತ್ತಿನ ದಿನ ನಾವು ಅದೇ ಕಾನ್ಸೆಪ್ಟ್ ಕುರಿತು ಅಭ್ಯಾಸ ಮಾಡೋಣ. ಯುನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆ. ಯಾಕೆ ಈ ರೀತಿ ಭಾರತವನ್ನು ಕರೀತಾರೆ ಅಂತಂದರೆ, ಅದು ಎಷ್ಟು ವೈವಿಧ್ಯಮಯವಾದ ಲಕ್ಷಣಗಳನ್ನು ಹೊಂದಿದೆಯೋ ಅದರ ಹೊರತಾಗಿಯೂ ಕೂಡ ಅದು ಏಕತೆಯನ್ನು ಸಾರುವಂಥ ಬಹಳಷ್ಟು ಅಂಶಗಳನ್ನು ಹೊಂದಿದೆ. ಸೊ ಅದಕ್ಕಾಗಿ ಭಾರತವನ್ನು ನಾವು ಏನಂತ ಕರಿತೀವಿ ಹೇಳ್ರಿ, ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂಥ ರಾಷ್ಟ್ರ ಅಥವಾ ಯುನಿಟಿ ಇನ್ ಡೈವರ್ಸಿಟಿ ಅಂಥೇಳಿ ಕರಿತೀವಿ. ಸೊ ಈ ಯುನಿಟಿ ಇನ್ ಡೈವರ್ಸಿಟಿ ಅಂತ ಏನದಲ್ಲ, ಇದರಲ್ಲಿ ಬರುವಂಥ ಪ್ರಮುಖಂಥ ಅಂಶಗಳು ಯಾವ ಅನ್ನೋದನ್ನು ನೋಡ್ಕೊಳ್ಳೋಣ. ಆಮೇಲೆ ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ಓಕೆ. ಸೊ ಇಲ್ಲಿ ಇಂಡಿಯಾ ನಾಟ್ ಓನ್ಲಿ ಹ್ಯಾಸ್ ಜಿಯೋಗ್ರಫಿಕಲ್ ಡೈವರ್ಸಿಟಿ ಬಟ್ ಆಲ್ಸೋ ಡೈವರ್ಸಿಟಿ ಇನ್ ಎವ್ರಿ ಸ್ಪೇರ್ ಆಫ್ ಹ್ಯೂಮನ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ ನಾವು. ಅಂದರೆ ಕೇವಲ ಭಾರತ ಭೌಗೋಳಿಕವಾಗಿ ವೈವಿಧ್ಯಮಯವಾದ ಲಕ್ಷಣಗಳನ್ನು ಹೊಂದಿಲ್ಲ, ಅದರ ಜೊತೆಗೆ ಮಾನವನ ಚಟುವಟಿಕೆಯ ಪ್ರತಿ ರಂಗದಲ್ಲಿಯೂ ಕೂಡ ಅದು ವೈವಿಧ್ಯಮಯವಾದ ಲಕ್ಷಣಗಳನ್ನು ಹೊಂದಿದೆ ಅಂತ ಹೇಳ್ತೀವಿ. ಸೊ ಆ ಯಾವ್ಯಾವ ರಂಗದಲ್ಲಿ ಅದು ವೈವಿಧ್ಯಮಯವಾದ ಲಕ್ಷಣಗಳನ್ನು ಹೊಂದಿದೆ ಅನ್ನೋದನ್ನು ನೋಡೋಣ. ಸೊ ಮೊದಲನೇದಿಲ್ಲಿ ಫಿಸಿಕಲ್ ಡೈವರ್ಸಿಟಿ, ಪ್ರಾಕೃತಿಕ ವೈವಿಧ್ಯತೆ ಅಂತ ಹೇಳ್ತೀವಿ ನಾವು. ಸೆಕೆಂಡ್ ಒನ್ ರೇಷಿಯಲ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ, ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ. ಥರ್ಡ್ ಒನ್ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ಡೈವರ್ಸಿಟಿ, ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ. ಆ್ಯಂಡ್ ಫೋರ್ತ್ ಒನ್ ಎಕನಾಮಿಕ್ ಡೈವರ್ಸಿಟಿ, ಆರ್ಥಿಕ ವೈವಿಧ್ಯತೆ. ಸೊ ಈ 4 ಪ್ರಮುಖವಾದಂಥ ಅಂಶಗಳಿಂದವಲ್ಲ, ಇವು ಭಾರತವನ್ನು ವೈವಿಧ್ಯಮಯವಾದ ಲಕ್ಷಣಗಳನ್ನು ಹೊಂದಿದಂಥ ರಾಷ್ಟ್ರ ಅಂತ ಹೇಳಿ ಕರಿತದೆ. ಸೊ ಇದರ ಹೊರತಾಗಿ ಏಕತೆಯನ್ನು ಹೊಂದಿದಂಥ ಲಕ್ಷಣಗಳು ಕೂಡ ಇದ್ದಾವೆ. ಅದನ್ನ ಮುಂದೆ ಅಭ್ಯಾಸ ಮಾಡೋಣ. ಮೊದಲಿಗೆ ನಾವು ಈಗ ಫಿಸಿಕಲ್ ಡೈವರ್ಸಿಟಿ, ಪ್ರಾಕೃತಿಕ ವೈವಿಧ್ಯತೆ ಅಂತ ಏನದಲ್ಲ, ಈ ಅಂಶದ ಕುರಿತು ನೋಡ್ಕೊಳ್ಳೋಣ. ಸೊ ಫಿಸಿಕಲ್ ಡೈವರ್ಸಿಟಿ ಯಾವ್ಯಾವ ಲಕ್ಷಣಗಳನ್ನು ಹೊಂದಿದೆ ನೋಡ್ರಿ ಇಲ್ಲಿ. ಇಂಡಿಯಾ ಪೊಸೆಸಸ್ ಡೈವರ್ಸ್ ಫಿಸಿಕಲ್ ಫ್ಯೂಚರ್ಸ್, ಭಾರತ ವೈವಿಧ್ಯಮಯವಾದ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿದೆ. ಅದು ಯಾವ್ಯಾವ ರೀತಿ ವೈವಿಧ್ಯಮಯವಾದ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿದೆ ಅನ್ನೋದು ಒಂದು ಪಾಯಿಂಟ್ ವೈಸ್ ನೋಡ್ತಾ ಹೋಗ್ರಿ. ಮೊದಲನೇದು ದ ಕೋಲ್ಡೆಸ್ಟ್ ಸಿಯಾಚಿನ್, ಇದು ಹಿಮಾಲಯದಲ್ಲಿ ಅತಿ ತಂಪಾದ ಸಿಯಾಚಿನ್ ಪ್ರದೇಶವನ್ನು ಹೊಂದಿದರೆ, ಮತ್ತೊಂದು ಕಡೆಗೆ ದ ಹಾಟ್ ಡೆಸರ್ಟ್ ಆಫ್ ರಾಜಸ್ಥಾನ್, ರಾಜಸ್ಥಾನದಲ್ಲಿ ಅತಿ ಉಷ್ಣವಾದಂಥ ಮರುಭೂಮಿಯನ್ನು ಹೊಂದಿದೆ. ದ ಸ್ನೋವಿ ಮೌಂಟೇನ್ಸ್ ಆಫ್ ಹಿಮಾಲಯಸ್, ಹಿಮಾಲಯದಲ್ಲಿ ಹಿಮಚ್ಛಾದಿತ ಬೆಟ್ಟಗಳನ್ನು ಹೊಂದಿದ್ರೆ, ಇನ್ನೊಂದು ಕಡೆಗೆ ಎವರ್ಗ್ರೀನ್ ಫಾರೆಸ್ಟ್, ನಿತ್ಯ ಹರಿದ್ವರ್ಣ ಕಾಡುಗಳನ್ನ ಇನ್ನೊಂದು ಕಡೆಗೆ ಹೊಂದಿದೆ. ಒಂದು ಕಡೆಗೆ ದ ಪ್ಲೇನ್ಸ್, ಒಂದು ಕಡೆ ವಿಶಾಲವಾದ ಬಯಲು ಪ್ರದೇಶಗಳಿದ್ದರೆ, ಮತ್ತೊಂದು ಕಡೆಗೆ ದ ಪ್ಲಾಟ್ಯೂಸ್ ಅಂದರೆ ಪ್ರಸ್ಥಭೂಮಿಗಳನ್ನ ಇನ್ನೊಂದು ಕಡೆಗೆ ಹೊಂದಿದೆ. ದ ಕೋಸ್ಟ್ ಲೈನ್, ಇನ್ನೊಂದು ಕಡೆಗೆ ಕಡಲ ತೀರಗಳು. ಹೀಗೆ ಇಲ್ಲಿ ಒಂದು ಕಡೆ ಕೋಲ್ಡೆಸ್ಟ್ ಸಿಯಾಚಿನ್, ಒಂದು ಕಡೆ ಡೆಸರ್ಟ್, ಒಂದು ಕಡೆ ಸ್ನೋವಿ ಮೌಂಟೇನ್ಸ್, ಇನ್ನೊಂದು ಕಡೆಗೆ ನಿತ್ಯ ಹರಿದ್ವರ್ಣ ಕಾಡುಗಳು, ಇನ್ನೊಂದು ಕಡೆ ಬಯಲು ಪ್ರದೇಶಗಳು, ಮತ್ತೊಂದು ಕಡೆ ದಕ್ಷಿಣ ಪ್ರಸ್ಥಭೂಮಿಗಳು ಅಥವಾ ಪ್ರಸ್ಥಭೂಮಿಗಳು, ಇನ್ನೊಂದು ಕಡೆಗೆ ಕಡಲ ತೀರಗಳು. ಹೀಗೆ ಭಾರತ ಒಂದೇ ದೇಶವಾದ್ರೂ ಕೂಡ ಭಾರತದ ವಿವಿಧ ಭಾಗಗಳಲ್ಲಿ ವಿವಿಧ ವಾತಾವರಣವನ್ನು ಹೊಂದಿದಂತಹ ಕೆಲವೊಂದು ಸ್ಥಳಗಳಿದ್ದಾವೆ ಅನ್ನೋದನ್ನು ತೋರಿಸ್ಕೊಡ್ತದೆ. ಇದು ವೈವಿಧ್ಯಮಯವಾದ ಲಕ್ಷಣಗಳಿಗೆ ಉದಾಹರಣೆ ಅಂತ ಹೇಳ್ತೀವಿ. ಈ ವೈವಿಧ್ಯಮಯ ಲಕ್ಷಣಗಳು ಇದ್ದಿದ್ದರಿಂದಾನೇ ಏನಾಗಿದೆ ಅಂದರೆ, ವಿಚ್ ಹ್ಯಾವ್ ಆ್ಯಡೆಡ್ ದ ವೆರೈಟಿ ಆಫ್ ಫ್ಲೋರಾ ಆ್ಯಂಡ್ ಫೋನಾ ಅಂತ ಹೇಳ್ತೀವಿ ನಾವು. ಅಂದ್ರೆ ಏನು ಹೇಳ್ರಿ, ಈ ಎಲ್ಲ ವೈವಿಧ್ಯಮಯವಾದ ಲಕ್ಷಣಗಳು ಇರೋದರಿಂದ ಭಾರತದಲ್ಲಿ ವೈವಿಧ್ಯಮಯವಾದ ಸಸ್ಯ ಸಂಕುಲ ಮತ್ತು ಪ್ರಾಣಿ ಸಂಕುಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ತೀವಿ. ಓಕೆ. ಸೊ ಇದಿಷ್ಟೇನು ಹೇಳ್ರಿ, ಫಿಸಿಕಲ್ ಡೈವರ್ಸಿಟಿ. ಸೊ ಇನ್ನು ಈ ಫಿಸಿಕಲ್ ಡೈವರ್ಸಿಟಿ ಈಗ ನಾನು ನಿಮ್ಗೆ ಹೇಳ್ತಾ ಹೋದೆ, ಕೋಲ್ಡೆಸ್ಟ್ ಸಿಯಾಚಿನ್, ಹಾಟ್ ಡೆಸರ್ಟ್ ಆಫ್ ರಾಜಸ್ಥಾನ್, ಇವೆಲ್ಲ ಹೆಂಗೆ ಇದಾವು ಅನ್ನೋದನ್ನು ನೋಡಬೇಕಾದ್ರೆ ಒಂದು ಪಿಕ್ಚರ್ ತೋರಿಸ್ತಾ ಹೋಗ್ತೀನಿ. ಜಸ್ಟ್ ನೀವು ಅಬ್ಸರ್ವ್ ಮಾಡಿರಿ. ದ ಕೋಲ್ಡೆಸ್ಟ್ ಸಿಯಾಚಿನ್, ಇಲ್ಲಿ ನೋಡ್ರಿ, ಸಿಯಾಚಿನ್ನಲ್ಲಿ ನಮ್ಮ ಮಿಲಿಟರಿ ಪಡೆಗಳು ಏರುತ್ತಿರುವಂಥ ಒಂದು ದೃಶ್ಯ ಅದ. ಇನ್ನೊಂದು ಕಡೆಗೆ ಹಾಟ್ ಡೆಸರ್ಟ್ ಅದ, ಮತ್ತೊಂದು ಕಡೆಗೆ ದ ಸ್ನೋವಿ ಮೌಂಟೇನ್ಸ್, ಇಲ್ಲೆಲ್ಲ ಗಿಡದ ತಪ್ಪಲುಗಳ ಮೇಲೆಲ್ಲ ಹಿಮ ಬಿದ್ದಿದ್ದಂತಂದನ್ನು ನೀವು ನೋಡ್ಬೋದು. ಇನ್ನೊಂದು ಕಡೆ ಎವರ್ಗ್ರೀನ್ ಫಾರೆಸ್ಟ್, ನಿತ್ಯ ಹರಿದ್ವರ್ಣ ಕಾಡುಗಳು, ಮತ್ತೊಂದು ಕಡೆ ದ ಪ್ಲೇನ್ಸ್, ಇದು ವಿಶಾಲವಾದ ಬಯಲು ಪ್ರದೇಶ, ಇನ್ನೊಂದು ಕಡೆಗೆ ಪ್ರಸ್ಥಭೂಮಿಗಳು, ಇನ್ನೊಂದು ಕಡೆಗೆ ಕಡಲ ತೀರಗಳು, ದ ಕೋಸ್ಟ್ ಲೈನ್. ಓಕೆ. ಇವಿಷ್ಟೇನು ಹೇಳ್ರಿ, ಭಾರತದ ವೈವಿಧ್ಯಮಯವಾದ ಪ್ರಾಕೃತಿಕ ಲಕ್ಷಣಗಳದು. ಓಕೆ. ಇನ್ನು ಎರಡನೇ ಅಂಶ ನೋಡ್ರಿ, ರೇಷಿಯಲ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ, ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ. ಭಾರತದಲ್ಲಿ ಏನಾಗಿದೆ ಹೇಳ್ರಿ, ದೇರ್ ಈಸ್ ಅ ರೇಷಿಯಲ್ ಡೈವರ್ಸಿಟಿ ಇನ್ ಇಂಡಿಯಾ, ಭಾರತದಲ್ಲಿ ವೈವಿಧ್ಯಮಯವಾದ ಜನಾಂಗಗಳನ್ನು ಕೂಡ ಹೊಂದಿದೆ. ಫಾರ್ ಎಕ್ಸಾಂಪಲ್, ದ ಪೀಪಲ್ ಬಿಲಾಂಗಿಂಗ್ ಟು ದ್ರಾವಿಡಿಯನ್,
ನಿಗ್ರೋಯ್ಡ್ಸ್, ಮಂಗೋಲೈಟ್ಸ್, ಅಲ್ಪೈನ್ಸ್ ಎಕ್ಸೆಟ್ರಾ ಇನ್ಹ್ಯಾಬಿಟ್ ದಿಸ್ ಕಂಟ್ರಿ. ಭಾರತದಲ್ಲಿ 4 ಪ್ರಕಾರದ ಜನಾಂಗಗಳ ಪ್ರಭೇದಗಳು ಜೀವಂತವಾಗಿವೆ. ಉದಾಹರಣೆಗೆ ಇಲ್ಲಿ ನೋಡ್ರಿ, ಮೊದಲನೇದು ಯಾವ್ದು ಹೇಳ್ರಿ, ದ್ರಾವಿಡಿಯನರ ಒಂದು ಜನಾಂಗವು ಕೂಡ ಭಾರತದಲ್ಲಿದೆ. ಸೊ ದ್ರಾವಿಡಿಯನ್ ಮುಖ ಈ ರೀತಿ ಇರ್ತದೆ. ಇನ್ನು ಸೆಕೆಂಡ್ ಒನ್ ಮಂಗೋಲೈಡ್, ನಿಗ್ರೋಡ್, ಆಮೇಲೆ ಅಲ್ಪೈನ್ಸ್. ಈ 4 ಪ್ರಭೇದಗಳ ಜನರು ಭಾರತದಲ್ಲಿ ವಾಸವಾಗಿದ್ದಾರೆ ಅನ್ನೋದನ್ನು ಇತಿಹಾಸಕಾರ ಹೇಳಿದ್ದಾರೆ. ಅದರ ಜೊತೆಗೆ ಇನ್ನು ನೋಡ್ರಿ, ಲಿಂಗ್ವಿಸ್ಟಿಕ್ ಡೈವರ್ಸಿಟಿ, ಭಾಷಾ ವೈವಿಧ್ಯತೆ. ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಇಸ್ ಆಲ್ಸೋ ಅನದರ್ ಯುನಿಕ್ ಫೀಚರ್ ಆಫ್ ಇಂಡಿಯನ್ ಹಿಸ್ಟ್ರಿ. ಭಾರತ ಇತಿಹಾಸದಲ್ಲಿ ಭಾಷಾ ವೈವಿಧ್ಯತೆಯು ಕೂಡ ಒಂದು ಪ್ರಮುಖವಾದ ಲಕ್ಷಣವಾಗಿದೆ. ಯಾಕಂದರೆ ಭಾರತ 28 ರಾಜ್ಯಗಳನ್ನು ಹೊಂದಿದರೆ 28 ರಾಜ್ಯಗಳಿಗೆ ಒಂದು ಬೇರೆ ಬೇರೆ ಭಾಷೆ ಇದೆ. ಅದರ ಜೊತೆಗೆ ಒಂದೇ ರಾಜ್ಯದಲ್ಲಿ ವಿವಿಧ ಪ್ರಾಂತಗಳಲ್ಲಿ ಮತ್ತು ಆಡು ಭಾಷೆಗಳನ್ನು ಮಾತಾಡುವಂಥ ಜನರು ಕೂಡ ನಮ್ಗೆ ಕಂಡು ಬರ್ತಾರೆ. ಸೊ ಇಲ್ಲಿ ಏನಾಗ್ತದೆ ಹೇಳ್ರಿ, ಬಹಳಷ್ಟು ಭಾಷೆಗಳು ನಮ್ಮ ಕಣ್ಣೆದುರಿಗೆ ಬಂದು ಹೋಗ್ತವೆ. ಓಕೆ, ಇಲ್ಲಿ ದೇರ್ ಆರ್ ಮೋರ್ ದ್ಯಾನ್ 1600 ಲ್ಯಾಂಗ್ವೇಜಸ್ ಆ್ಯಂಡ್ ಡೈಲೆಕ್ಟ್ ಸ್ಪೋಕನ್. ಇಲ್ಲಿ 1600 ಭಾಷೆಗಳು ಮತ್ತು ಆಡು ಭಾಷೆಗಳು ಭಾರತದಲ್ಲಿ ಇದ್ದಾವೆ ಅನ್ನೋದು ಒಂದು ಸರ್ವೆ ಪ್ರಕಾರ ಹೇಳಲಾಗಿದೆ. ಓಕೆ, ಸೊ ಭಾರತ ಜನಾಂಗೀಯ ವೈವಿಧ್ಯತೆಯೊಂದಿಗೆ ಭಾಷಾ ವೈವಿಧ್ಯತೆಯನ್ನು ಕೂಡ ಹೊಂದಿದೆ ಅಂತ ನಾವು ಹೇಳ್ತೀವಿ. ಇನ್ ನೆಕ್ಸ್ಟ್ ಪಾಯಿಂಟ್, ಥರ್ಡ್ ಪಾಯಿಂಟ್, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ಡೈವರ್ಸಿಟಿ, ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ. ಯಾವ ರೀತಿಯ ಸಾಮಾಜಿಕ ವೈವಿಧ್ಯತೆಯನ್ನು ಹೊಂದಿದೆ ಅನ್ನೋದು ನೋಡ್ಕೊಳ್ರಿ. ಇಂಡಿಯಾ ಈಸ್ ರಿಗಾರ್ಡೆಡ್ ಆಸ್ ಮ್ಯೂಸಿಯಂ ಆಫ್ ರಿಲಿಜನ್ಸ್, ಕಾಸ್ಟ್ಸ್, ಕಲ್ಟ್ಸ್, ಫೇತ್ಸ್, ಕಸ್ಟಮ್ಸ್, ಲ್ಯಾಂಗ್ವೇಜಸ್, ರೇಷಿಯಲ್ ಟೈಪ್ಸ್ ಆ್ಯಂಡ್ ಸೋಷಿಯಲ್ ಸಿಸ್ಟಮ್ಸ್. ಭಾರತ ಏನಾಗಿದೆ ಹೇಳ್ರಿ, ಒಂದು ಮ್ಯೂಸಿಯಂ ಅಂಥೇಳಿ ನಾವು ಕರಿತೀವಿ. ಯಾಕೆಂದ್ರೆ ಮ್ಯೂಸಿಯಮ್ದಾಗ ಯಾವ ರೀತಿ ಬೇರೆ ಬೇರೆ ಪ್ರಕಾರದ ಒಂದು ವಸ್ತು ಸಂಗ್ರಹಣೆ ಇರ್ತದಲ್ಲ, ಹಂಗೆ ನಮ್ಮ ದೇಶದಲ್ಲಿ ವಿವಿಧ ರೀತಿಯ ಧರ್ಮಗಳದಾವ. ಓಕೆ, ಕಾಸ್ಟ್ ಜಾತಿಗಳದಾವ, ಕಲ್ಟ್ಸ್ ಅದ್ರ ಪಂಥಗಳದಾವ, ಫೇತ್ಸ್ ನಂಬಿಕೆಗಳದಾವ, ಕಸ್ಟಮ್ಸ್ ಸಂಪ್ರದಾಯಗಳದಾವ, ಲ್ಯಾಂಗ್ವೇಜಸ್ ವಿಭಿನ್ನ ಭಾಷೆಗಳದಾವ, ರೇಷಿಯಲ್ ಟೈಪ್ಸ್ ಜನಾಂಗೀಯ ಪ್ರಭೇದಗಳದಾವ, ಜೊತೆಗೆ ಸಾಮಾಜಿಕ ವ್ಯವಸ್ಥೆಗಳದಾವ. ಇಷ್ಟು ಎಲ್ಲ ವಿಭಿನ್ನ ಪ್ರಕಾರವನ್ನು ಹೊಂದಿದ್ರಿಂದ ಇದು ಸಾಮಾಜಿಕ ವೈವಿಧ್ಯತೆಯ ಲಕ್ಷಣಗಳನ್ನು ಹೊಂದಿದೆ ಅಂತ ಹೇಳ್ತೀವಿ ನಾವು. ಇದು ಒಂದು ರೀತಿ ಮ್ಯೂಸಿಯಂದಲ್ಲಿ ವಿವಿಧ ವಸ್ತುಗಳನ್ನ ಇಟ್ಟಂತೆ ನಮ್ಮ ದೇಶ ಒಂದು ಮ್ಯೂಸಿಯಂ ಆದರೆ ಅದರಲ್ಲಿ ಇಷ್ಟೆಲ್ಲ ಸಾಮಾಜಿಕ ವಿಭಿನ್ನತೆಗಳು ಕಂಡು ಬರ್ತಾವೆ. ಓಕೆ, ಆರಂಭದಲ್ಲಿ ಅಂದರೆ ವೈದಿಕ ಸಂಸ್ಕೃತಿಯ ಕಾಲಕ್ಕೆ ನಮ್ಮ ದೇಶದಲ್ಲಿ ಪ್ರಮುಖವಾಗಿ ವರ್ಣ ವ್ಯವಸ್ಥೆ ಇತ್ತು. ಆ ಟೈಮ್ದಾಗ ಹೆಂಗಿತ್ತು ಹೇಳ್ರಿ, ಬ್ರಾಹ್ಮಿಣ್ಸು, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ, ಈ 4 ಪ್ರಮುಖ ವರ್ಣಗಳಿದ್ದು. ಕಾಲಾಂತರದಲ್ಲಿ ಆ ಬ್ರಾಹ್ಮಣರಲ್ಲೇ ಮತ್ತು ಪಂಗಡಗಳಾದವು, ಕ್ಷತ್ರಿಯದಲ್ಲಿ ಪಂಗಡಗಳದು, ವೈಶ್ಯ, ಶೂದ್ರ ಹಿಂಗೆ ಹಾಕೋತ ಅದು ವರ್ಣ ಇದ್ದದ್ದು ಜಾತಿ ವ್ಯವಸ್ಥೆ, ಅದರಲ್ಲಿ ಉಪಪಂಗಡಗಳು, ಹಿಂಗೆ ಆಗ್ತಾ ಬಹಳಷ್ಟು ಪ್ರಕಾರದ ಜಾತಿ ಮತ್ತು ಉಪಜಾತಿಗಳನ್ನ ಇವಾಗ ನಮ್ಮ ದೇಶ ಹೊಂದಿದೆ ಅಂತ ನಾವು ಹೇಳ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ, ಇಂಡಿಯಾ ಆಲ್ಸೋ ಹ್ಯಾಸ್ ವೆರೈಟಿ ಆಫ್ ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ಕಸ್ಟಮ್ಸ್ ಆ್ಯಂಡ್ ಕಾಸ್ಟ್ಯೂಮ್ಸ್. ಇಲ್ಲಿ ವಿಭಿನ್ನ ಪ್ರಕಾರದ ಉಡುಗೆ ಮತ್ತು ತೊಡುಗೆಗಳನ್ನು ಹೊಂದಿದೆ. ಅದರ ಜೊತೆಗೆ ಫುಡ್ ಹ್ಯಾಬಿಟ್ ಅಂದರೆ ನಾವು ಆಹಾರ ಸೇವನೆ ಏನು ಮಾಡ್ತೀವಲ್ಲ, ಅದು ಕೂಡ ಒಂದು ಪ್ರಾಂತದಿಂದ ಇನ್ನೊಂದು ಪ್ರಾಂತಕ್ಕೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ, ಒಂದು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ, ಹೀಗೆ ಬೇರೆ ಬೇರೆ ಪ್ರಕಾರವಾದ ಆಹಾರ ವ್ಯವಸ್ಥೆಯೂ ಕೂಡ ಇದೆ ಅಂತ ಹೇಳ್ತೀವಿ. ಇಲ್ಲಿ ಕೆಲವೊಂದಿಷ್ಟು ಪಿಕ್ಚರ್ ತೋರಿಸ್ತಾ ಇದ್ದೀವಿ ನೋಡ್ರಿ. ಇಲ್ಲಿ ಒಂದು ಫುಡ್ ವ್ಯವಸ್ಥೆ ಬೇರೆ ಆದರೆ ಇನ್ನೊಂದು ಪ್ರಾಂತದಲ್ಲಿ ಬೇರೆ ಇರ್ತದೆ. ಮತ್ತೊಂದು ಕಡೆ ಈ ರೀತಿ ಊಟ ಸಿಗ್ತದೆ, ಇನ್ನೊಂದು ಕಡೆ ಈ ರೀತಿ ಆಹಾರವನ್ನು ಸಿಗ್ತದೆ. ಓಕೆ, ಒಂದು ಕಡೆಗೆ ಬಾಳೆ ಎಲೆದ ಮೇಲೆ ಕೊಟ್ಟರೆ, ಇನ್ನೊಂದು ಕಡೆ ತಟ್ಟೆಯಲ್ಲಿ ಕೊಡ್ತಾರೆ, ಇನ್ನೊಂದು ಕಡೆ ಪ್ಲಾಸ್ಟಿಕ್ದಲ್ಲಿ ಕೊಡ್ತಾರೆ. ಹೀಗೆ ಬೇರೆ ಬೇರೆ ಪ್ರಕಾರವಾದಂತಹ ಆಹಾರ ವ್ಯವಸ್ಥೆಯನ್ನು, ಜೊತೆಗೆ ಕಾಸ್ಟ್ಯೂಮ್ಸ್ ಉಡುಗೆ ತೊಡುಗೆಗಳಲ್ಲಿಯೂ ಕೂಡ ನಾವು ವಿಭಿನ್ನತೆಯನ್ನು ಕಾಣ್ತೀವಿ. ಉತ್ತರ ಭಾರತದವರು ಅವರು ಹೆಚ್ಚಾಗಿ ಸ್ವೆಟರ್ಸ್ ಎಲ್ಲ ಯೂಸ್ ಮಾಡಿದರೆ, ಯಾಕಂದರೆ ಅಲ್ಲಿ ಚಳಿ ಇರುತ್ತೆ, ಆ ರೀತಿ ಯೂಸ್ ಮಾಡಿದರೆ. ದಕ್ಷಿಣ ಭಾರತಕ್ಕೆ ಬಂದರೆ ಕೇವಲ ಪಂಚೆಯನ್ನು ಉಟ್ಕೊಂಡು ಜನ ಬದುಕ್ತಿರ್ತಾರೆ. ಕಾರಣ ಏನಂತಂದರೆ ಇಲ್ಲಿ ಉಷ್ಣ, ಉತ್ತರಕ್ಕೆ ಶೀತ, ಹಿಂಗಿರೋದ್ರಿಂದ ಆಯಾ ಭೌಗೋಳಿಕ ಲಕ್ಷಣಗಳ ಹಿನ್ನೆಲೆಯಲ್ಲಿ ಅವರ ಆಹಾರ ಮತ್ತು ಉಡುಗೆ ತೊಡುಗೆಗಳು ಇರ್ತವೆ ಅಂತ ನಾವಿಲ್ಲಿ ಕಲ್ಪಿಸ್ಬೋದು. ಓಕೆ, ಇನ್ ನೆಕ್ಸ್ಟ್, ಇಂಡಿಯಾ ಹ್ಯಾಸ್ ಬೋತ್ ಪೆಟ್ರಿಯಾರ್ಕಲ್ ಆ್ಯಂಡ್ ಮೆಟ್ರಿಯಾರ್ಕಲ್ ಫ್ಯಾಮಿಲಿ ಸಿಸ್ಟಮ್ಸ್. ಇದು ಕೂಡ ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ವಿಭಿನ್ನವಾದ ಪ್ರಕಾರ ಅಂತ ಹೇಳ್ತೀವಿ. ಇಲ್ಲಿ ಮಾತೃಪ್ರಧಾನ ಕುಟುಂಬ ಮತ್ತು ಪಿತೃಪ್ರಧಾನ ಕುಟುಂಬ, ಪಿತೃಪ್ರಧಾನ ಕುಟುಂಬ ಮತ್ತು ಮಾತೃಪ್ರಧಾನ ಕುಟುಂಬ ಎರಡೂ ನಾವು ನೋಡ್ತೀವಿ. ಈಗ ಭಾರತದಲ್ಲಿ ಒಂದು ಕಡೆಗೆ ಮಹಿಳೆಯರೇ ಒಂದು ಫ್ಯಾಮಿಲಿಯ ಮುಖ್ಯಸ್ಥರಾಗಿ ಅವ್ರು ಕಾರ್ಯನಿರ್ವಹಿಸ್ತಿರ್ತಾರೆ. ಇನ್ನೊಂದು ಕಡೆಗೆ ನೋಡಿದರೆ ಮನೆಯ ಯಜಮಾನ ಮುಖ್ಯವಾಗಿ ಯಾರಿರ್ತಾರೆ ಹೇಳ್ರಿ, ತಂದೆಯಾಗಿರ್ತಾನೆ. ಸೊ ಇಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೆಂಗಿದೆ ಅಂದರೆ ಪಿತೃಪ್ರಧಾನ ಕುಟುಂಬಗಳು ಬೇರೆ ಆಗಿವೆ, ಮಾತೃಪ್ರಧಾನ ಕುಟುಂಬಗಳು ಕೂಡ ಇಲ್ಲಿ ನೆಲೆಸಿವೆ ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ,
ಮೊನೋಗಾಮಿ, ಪಾಲಿಗಾಮಿ ಆ್ಯಂಡ್ ಪಾಲಿಯಂಡ್ರಿ ಆರ್ ಆಲ್ಸೋ ಪ್ರಾಕ್ಟಿಸ್ಡ್. ಇಲ್ಲಿ ಮುಖ್ಯವಾಗಿ 3 ಪ್ರಭೇದಗಳ ನಮ್ಮ ಭಾರತದಲ್ಲಿ ನಾವು ಇದು ಪ್ರಕಾರದ ವ್ಯವಸ್ಥೆಯನ್ನು, ಮದುವೆ ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಫಾರ್ ಎಕ್ಸಾಂಪಲ್, ಇದು ಮೊನೋಗಾಮಿ, ಏಕಪತ್ನಿತ್ವವನ್ನು ನಾವು ಕಾಣ್ತೀವಿ. ಎರಡನೇದು ಪಾಲಿಗಾಮಿ, ಬಹುಪತ್ನಿತ್ವ, ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚಿಗೆ ಮದುವೆ ಆಗ್ಬೋದು. ಓಕೆ. ಇನ್ ಥರ್ಡ್ ಒನ್ ಪಾಲಿಯಂಡ್ರಿ, ಇದು ಬಹುಪತಿತ್ವ ಅಂದ್ರೆ ಏನು ಹೇಳ್ರಿ, ಒಬ್ಬ ಹೆಣ್ಮಗಳು ಒಂದಕ್ಕಿಂತ ಹೆಚ್ಚಿಗೆ ಗಂಡಂದಿರನ್ನು ಹೊಂದುವಂಥ ಪದ್ಧತಿ. ಎರಡನೇದು ಯಾವುದಾದ್ರು ಹೇಳ್ರಿ, ಬಹುಪತ್ನಿತ್ವ, ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಹೆಂಡತಿಯರನ್ನ ಹೊಂದುವಂಥ ವ್ಯವಸ್ಥೆ. ಮತ್ತು ಮೊದಲನೇದು ಏನದಲ್ಲ, ಅದು ಏಕಪತ್ನಿತ್ವ ಅಂದರೆ ಒಬ್ಬಳನ್ನು ಮದುವೆ ಆಗುವಂಥ ವ್ಯವಸ್ಥೆ. ಓಕೆ. ಈ 3 ಪ್ರಕಾರದ ಮದುವೆಗಳು ನಮ್ಮ ಭಾರತದಲ್ಲಿ ನಡೀತಾ ಇವೆ. ಇವಾಗಲೂ ಕೂಡ ಈ ಒಂದು ಪದ್ಧತಿಗಳು ಕೆಲವೊಂದಿಷ್ಟು ಪ್ರದೇಶಗಳಿಗೆ ಕಂಡು ಬರ್ತವೆ. ಓಕೆ. ನೆಕ್ಸ್ಟ್, 4 great religions, namely Hinduism, Jainism, Buddhism and Sikhism have originated in this land. ಈ 4 ಪ್ರಮುಖವಾದಂಥ ಧರ್ಮಗಳಿಂದವಲ್ಲ, ಇವು ಜಗತ್ತಿನಲ್ಲಿ ಅತಿ ಪ್ರಮುಖವಾದಂಥ ಧರ್ಮಗಳು. ಈ ಧರ್ಮಗಳು ಹುಟ್ಟಿದ್ದು ಭಾರತದಲ್ಲೇ. ಯಾವ್ದು ಹೇಳ್ರಿ, ಒಂದು ಹಿಂದೂ ಧರ್ಮ, ಎರಡನೇದು ಜೈನ ಧರ್ಮ, ಮೂರನೇದು ಬೌದ್ಧ ಧರ್ಮ, ನಾಲ್ಕನೇದು ಸಿಖ್ ಧರ್ಮ. ಈ 4 ಧರ್ಮಗಳು ಕೂಡ ಭಾರತದಲ್ಲೇ ಉದಯವಾದವು ಮತ್ತು ಇಲ್ಲೇ ನೆಲೆಸಿವೆ ಅಂತ ನಾವು ಹೇಳ್ತೀವಿ. ಓಕೆ. ಈ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, other prominent religions of the world such as Christianity, Islam, Jews, Parsis and the subsects of all these religions coexist here with great harmony. ನಾವು ಈ ನಮ್ಮ ದೇಶದಲ್ಲಿ ಹುಟ್ಟಿದ ಧರ್ಮಗಳನ್ನು ಬಿಟ್ಟು ಜಗತ್ತಿನ ಇತರೆ ಪ್ರಮುಖ ಧರ್ಮಗಳನ್ನು ತೆಗೆದುಕೊಂಡಾಗ ಕ್ರಿಶ್ಚಿಯನ್, ಇಸ್ಲಾಂ, ಆಮೇಲೆ ಜೀವ್ಸ್ ಯಹೂದಿಗಳು, ಪಾರ್ಸಿಗಳು ಮತ್ತು ಇವುಗಳ ಉಪ ಜಾತಿಗಳು, ಪಂಗಡಗಳೇನಿರ್ತಾವಲ್ಲ, ಉಪ ಪಂಗಡಗಳು, ಇವೆಲ್ಲನೂ ಕೂಡ ಭಾರತೀಯರಿಗೆ ಒಂದು ರೀತಿ ಹೆಂಗಾಗಿದೆ ಹೇಳ್ರಿ, ಭಾರತದಲ್ಲಿ ಇದ್ರೂ ಕೂಡ ಅವು ಎಕ್ಸಿಸ್ಟ್, ಸಹ ಬಾಳ್ವೆಯಿಂದ ಅವರೆಲ್ಲನೂ ಕೂಡ ಜೀವನವನ್ನು ನಡೆಸ್ತಾ ಇದ್ದೇವೆ ಅಂತ ಹೇಳ್ತೇವೆ. ಯಾಕಂದ್ರೆ ನಮ್ಮ ಭಾರತದಲ್ಲಿ, ನಮ್ಮ ದೇಶದಲ್ಲಿ ಹುಟ್ಟಿದಂಥ ಪ್ರಮುಖವಾದ 4 ಧರ್ಮಗಳಿದಾವೆ. ಅವುಗಳ ಜೊತೆಗೆ ಮುಸ್ಲಿಮರು ಇದ್ದಾರೆ, ಕ್ರಿಶ್ಚಿಯನ್ರು ಇದ್ದಾರೆ, ಯಹೂದಿಗಳಿದ್ದಾರೆ, ಪಾರ್ಸಿಗಳಿದ್ದಾರೆ. ಇವುಗಳ ಒಳ ಪಂಗಡಗಳು ಕೂಡ ನಮ್ಮ ಭಾರತದಲ್ಲಿ ನೆಲೆಸಿವೆ. ಇವುಗಳ ಹೊರತಾಗಿಯೂ ಕೂಡ ಭಾರತದಲ್ಲಿ ಯಾವ ರೀತಿ ಅದ ಅಂದ್ರೆ ಸಹ ಬಾಳ್ವೆ. ಅಲ್ಲಿ ಹೇಳಿದಾರೆ ನೋಡ್ರಿ, ಏನು ಹೇಳ್ರಿ, ಗ್ರೇಟ್ ಹಾರ್ಮನಿ, ಅದು ಶಾಂತಿಯುತವಾಗಿ ಮತ್ತು ಸಹ ಬಾಳ್ವೆಯನ್ನು ನಾವು ನಡೆಸ್ತಾ ಇದ್ದೀವಿ ಅಂತ ಹೇಳ್ತೀವಿ. ಓಕೆ. ಇಲ್ಲಿ ಒಂದು ಪಿಕ್ಚರ್ ಅದ ನೋಡ್ರಿ, ಆಯಾ ಧರ್ಮದವರು ಅವರು ಪ್ರಾರ್ಥನೆ ಮಾಡುವಂಥ ವಿಧಿವಿಧಾನಗಳಿದಾವೆ. ಎಲ್ಲರಿಗೂ ಪ್ರತ್ಯೇಕವಾದಂಥ ಸ್ವಾತಂತ್ರ್ಯವನ್ನು ಇಲ್ಲಿ ನೀಡಲಾಗಿದೆ. ಓಕೆ. ನೆಕ್ಸ್ಟ್ ಒನ್, ಎಕನಾಮಿಕ್ ಡೈವರ್ಸಿಟಿ, ಆರ್ಥಿಕ ವೈವಿಧ್ಯತೆ. ಯಾವ ರೀತಿ ಆರ್ಥಿಕ ವೈವಿಧ್ಯತೆಯನ್ನು ಹೊಂದಿದೆ ಅಂದರೆ, ಆಲ್ ಥ್ರೂ ದ ಏಜಸ್ ವಿ ಫೈಂಡ್ ಎಕನಾಮಿಕ್ ಇನ್ಇಕ್ವಾಲಿಟಿ ಇನ್ ಇಂಡಿಯಾ. ನಾವು ಪ್ರಾಚೀನ ಕಾಲದಿಂದ ಈಗಿನ ತನಕ ನೋಡಿದ್ರೂ ಪ್ರತಿ ಯುಗದಲ್ಲಿಯೂ ಕೂಡ ನಾವು ಭಾರತದಲ್ಲಿ ಆರ್ಥಿಕ ಅಸಮಾನತೆಯನ್ನು ಕಾಣ್ತೀವಿ. ಯಾವ ರೀತಿ ಕಾಣ್ತೀವಿ ಅಂತಂದ್ರೆ, ದ ಸೋರ್ಸಸ್ ಆರ್ ಅನ್ಈವನ್ಲಿ ಡಿಸ್ಟ್ರಿಬ್ಯೂಟೆಡ್. ನಮ್ಮಲ್ಲಿರುವಂಥ ಸಂಪನ್ಮೂಲಗಳು ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗಿಲ್ಲ. ಒಬ್ಬರ ಕಡೆ ಅತಿ ಹೆಚ್ಚಿಗೆ ಸಂಪತ್ತಿದ್ರೆ ಇನ್ನೊಬ್ಬರ ಕಡೆ ಅತಿ ಕಡು ಬಡತನದಲ್ಲಿ ಇದ್ದಾರೆ. ಓಕೆ. ಇಲ್ಲಿ ಅದೊಂದು ಪಿಕ್ಚರ್ ಅದ ನೋಡ್ರಿ. ಇಲ್ಲಿ ಒಬ್ಬ ವ್ಯಕ್ತಿ ಅವನ ತೂಕ ಹೆಚ್ಚಿಗೆ ಅದ, ಆ ಕಡೆ 5 ಜನ ನಿಂತ್ರನು ಕೂಡ ಈ ಕಡೆ ಅವನ ಒಂದು ತೂಕ ಏನದಲ್ಲ ಅದ, ಅಂದರೆ ಸಮಾಜದಲ್ಲಿ ಅವನ ಸ್ಥಾನಮಾನ ಅತಿ ಹೆಚ್ಚಿಗೆ ಅದ. ಇನ್ನೊಂದು ಕಡೆಗೆ ಬಹಳಷ್ಟು ಜನ ಇದ್ರೂ ಕೂಡ ಅವ್ರಿಗೆ ಸ್ಥಾನಮಾನ ಇಲ್ಲ ಅನ್ನೋದನ್ನು ಇದು ಸೂಚಿಸ್ತದ. ಓಕೆ. On one hand, we find very rich people, on the other hand, very poor. ನಾವು ಒಂದು ಕಡೆ ಅತಿ ಶ್ರೀಮಂತರನ್ನು ಕಾಣ್ತೀವಿ ದೇಶದಲ್ಲಿ, ಇನ್ನೊಂದು ಕಡೆಗೆ ನೋಡಿದ್ರೆ ಅತಿ ಕಡು ಬಡವರನ್ನು ಕಾಣ್ತೀವಿ. ಇಲ್ಲಿ ಒಂದು ಪಿಕ್ಚರ್ ಅದ ನೋಡ್ರಿ, ಆ ಬಿಂದಿಗೆಯಲ್ಲಿ ನೀರು ತೆಗೆದುಕೊಳ್ಳುವಂತಹ ರಿಚ್ ಮ್ಯಾನ್ ಇದಂದಲ್ಲ, ಆ ಬದಿಗಿದ್ದಾನೆ. ಅವನ ನಲ್ಲಿಯಲ್ಲಿದೆ ಹೇಳ್ರಿ, ಕೆಳಭಾಗದಲ್ಲಿದೆ. ಅಂದ್ರೆ ಆ ಬಿಂದಿಗೆಯಲ್ಲಿ ಇರುವಂಥ ಅಷ್ಟು ನೀರನ್ನು ಅವು ಮಾತ್ರ ಉಪಯೋಗಿಸ್ತಾನೆ. ಇಲ್ಲಿ ಬಡವ ಏನದಲ್ಲ, ಅವನಲ್ಲಿ ಮೇಲ್ಭಾಗದಲ್ಲಿದೆ. ಸೊ ಅವನಿಗೆ ಯಾವುದೇ ರೀತಿಯ ಸಂಪತ್ತುಗಳು ಸಿಗೋದಿಲ್ಲ ಅನ್ನೋದು ಈ ಚಿತ್ರದ ಇದು ಒಂದು ಆ ಒಳ ಅರ್ಥ ತೋರಿಸ್ತದ. ಓಕೆ. ಈ ನೆಕ್ಸ್ಟ್ ನೋಡ್ರಿ, ಸಮ್ ರೀಜನ್ಸ್ ಆ್ಯಂಡ್ ಪ್ಲೇಸಸ್ ಆರ್ ಹೈಲಿ ಡೆವಲಪ್ಡ್ ಆ್ಯಂಡ್ ಸಮ್ ಅದರ್ಸ್ ಆರ್ ಅಂಡರ್ ಡೆವಲಪ್ಡ್. ಇಲ್ಲಿ ಭಾರತದಲ್ಲಿ ಕೆಲವೊಂದು ಪ್ರದೇಶಗಳಿದಾವಲ್ಲ, ಅವು ಹೈಲಿ ಡೆವಲಪ್ಡ್ ಅಂದರೆ ಅವು ಸ್ಮಾರ್ಟ್ ಸಿಟಿ ಟೈಪ್ ಅವೆಲ್ಲನೂ ಕೂಡ ಡೆವಲಪ್ ಆಗಿದಾವೆ. ಇನ್ನೊಂದು ಕಡೆ ನೋಡಿದ್ರೆ ಅವು ಅಂಡರ್ ಡೆವಲಪ್ಡ್, ಅವು ಆಗ್ತಾನೇ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬಾಂಬೆದೊಂದು ಚಿತ್ರ ಇದೆ ನೋಡ್ರಿ, ಮುಂಬೈದು. ಒಂದು ಕಡೆ ಎಲ್ಲ ಎತ್ತರವಾದಂಥ ಬಿಲ್ಡಿಂಗ್ಸ್ ಇದಾವೆ, ಅದ ಇನ್ನೊಂದು ಕಡೆ ನೋಡಿದ್ರೆ ಝೋಪಡಪಟ್ಟಿಗಳು ಕಾಣ್ತಾವೆ.
ತಿಳ್ತಾ ಅವೆಲ್ಲ ಗುಡಿಸಲುಗಳ ಏರಿಯಾ ಕಾಣ್ತದ. ಸೊ ಒಂದೇ ಸಿಟಿಯಲ್ಲಿ ಒಂದು ಕಡೆ ಪೂರ್ತಿಯಾಗಿ ಡೆವಲಪ್ ಆಗಿದ್ದಾವೆ, ಇನ್ನೊಂದು ಕಡೆ ಅವು ಅದೇ ಮಟ್ಟದಲ್ಲಿ ಪ್ರಾಚೀನ ಕಾಲದಲ್ಲಿ ಹೇಗಿತ್ತೋ ಅದೇ ರೀತಿಯಲ್ಲಿ ಉಳ್ಕೊಂಡಿದ್ದಾವೆ. The urban parts of India are highly developed and can be compared with any city of the world, whereas rural India is comparatively underdeveloped. ಇಲ್ಲಿ ಏನಾಗಿದೆ ಹೇಳ್ರಿ, ಸಿಟಿಗಳೇನಿದಾವಲ್ಲ ಅವೆಲ್ಲನೂ ಡೆವಲಪ್ ಆಗಿದ್ದಾವೆ. ಜಗತ್ತಿನ ಯಾವುದೇ ಸಿಟಿಗೂ ಕೂಡ ನಮ್ಮ ದೇಶದ ಸಿಟಿಗಳನ್ನ ಹೋಲಿಸ್ಬೋದು. ಅದೇ ಇನ್ನೊಂದು ಕಡೆಗೆ ಹಳ್ಳಿಗಳೇನಿದಾವಲ್ಲ, ರೂರಲ್ ಏರಿಯಾ ಏನಿದಾವಲ್ಲ ಅವು ಮಾತ್ರ ಇನ್ನೂ ಡೆವಲಪ್ ಆಗಿಲ್ಲ ಅಂತ ಹೇಳ್ತೀವಿ ನಾವು. ಇಲ್ಲಿ ನೋಡ್ರಿ, ಇದು ಸ್ಮಾರ್ಟ್ ಸಿಟಿ ಅಂತ ಹೇಳಿ ಕರಿತೀವಿ. ಇವೆಲ್ಲನೂ ಕೂಡ ಇಂಡಿಯಾದ ಪ್ರಮುಖ ಸಿಟಿ. ಇನ್ನೊಂದು ಕಡೆಗೆ ಹಳ್ಳಿ ವಾತಾವರಣ ನೋಡಿದ್ರೆ ಅಲ್ಲೆಲ್ಲನೂ ಕೂಡ ಆ ರೀತಿ ಅದ ತಿಳ್ತಾ. ಸೊ ಹೀಗಾಗಿ ಏನಾಗಿದೆ ಹೇಳ್ರಿ, ಒಂದು ಕಡೆಗೆ ತೀರಾ ಡೆವಲಪ್ಡು, ಇನ್ನೊಂದು ಕಡೆಗೆ ಅಂಡರ್ ಡೆವಲಪ್ಡು. ನೆಕ್ಸ್ಟ್, in spite of all these diversities, there are many unifying forces that have kept India united. Important among them are, ಇಲ್ಲಿ ನೋಡ್ರಿ ಯಾವ ಬರ್ತಾವ ಅನ್ನೋದು. ಅಂದರೆ ಈಗಾಗಲೇ ಹೇಳಿದ್ನಲ್ಲ, ಈ ಎಲ್ಲ ವೈವಿಧ್ಯಮಯ ಲಕ್ಷಣಗಳನ್ನು ಹೊಂದಿದಾಗಿಯೂ ಕೂಡ ಭಾರತ ಏಕತೆಯನ್ನು ಸಾರುವಂಥ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ಹೊಂದಿದೆ. ಅದರಲ್ಲಿ ಪ್ರಮುಖವಾದಂಥ ಅಂಶಗಳು ಯಾವತ್ತಂದರೆ, ಒಂದನೇದು ಜಿಯೋಗ್ರಫಿಕಲ್ ಯುನಿಟಿ, ಭೌಗೋಳಿಕ ಏಕತೆ. ಎರಡನೇದು ಅಡ್ಮಿನಿಸ್ಟ್ರೇಟಿವ್ ಯುನಿಟಿ, ಆಡಳಿತಾತ್ಮಕ ಏಕತೆ. ಮೂರನೇದು ಯೂನಿಫಾರ್ಮ್ ಎಜುಕೇಷನ್ ಆ್ಯಂಡ್ ಲಿಟ್ರೇಚರ್, ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ. ನಾಲ್ಕನೇದು ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ಸೆರೆಮನೀಸ್, ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು. ಆ್ಯಂಡ್ ಕೊನೆಯದು ಯಾವುದಂತಂದರೆ ರೀಸೆಂಟ್ ಚೇಂಜಸ್, ಇತ್ತೀಚಿನ ಬದಲಾವಣೆಗಳು. ಈ 5 ಪ್ರಮುಖ ಅಂಶಗಳನ್ನದವಲ್ಲ, ಈ 5 ಅಂಶಗಳನ್ನ ನಾವು ಅಭ್ಯಾಸ ಮಾಡಿದ್ದಾದರೆ ಭಾರತ ಏಕತೆಯನ್ನು ಹೊಂದಿದಂಥ ರಾಷ್ಟ್ರ ಅಂತ ನಾವು ಹೇಳ್ತೀವಿ. ಸೊ ಈ 5 ಲಕ್ಷಣಗಳ ಕುರಿತು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಜಿಯೋಗ್ರಫಿಕಲ್ ಯುನಿಟಿ, ಭೌಗೋಳಿಕ ಏಕತೆ. Himalayas in the north and ocean in the south have isolated India from the rest of the world and formed a separate geographical unit. ನಾವಿಲ್ಲಿ ಏನು ಹೇಳ್ತಾರಂದ್ರೆ, ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಮತ್ತು ದಕ್ಷಿಣದಲ್ಲಿ 3 ಸಮುದ್ರಗಳು. ಈಗಾಗಲೇ ಇದ್ರ ಕುರಿತು ನಾವು ಅಭ್ಯಾಸ ಮಾಡಿದ್ದೇವೆ. ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ. 3 ಮಹಾಸಾಗರಗಳನ್ನು ಹೊಂದಿದಂಥ ನಮ್ಮ ದೇಶ ಒಂದು ಕಡೆಗೆ ಆದರೆ, ಇನ್ನೊಂದು ಕಡೆಗೆ ಹಿಮಾಲಯ ಪರ್ವತ. ಸೊ 4 ಕಡೆಗಿಂದ ಇದು ಹೆಂಗಾಗಿದೆ ಅಂದ್ರೆ ಭೌಗೋಳಿಕವಾಗಿ ಪ್ರತ್ಯೇಕಿಸಲ್ಪಟ್ಟದ. ಇದು ಏಷ್ಯಾ ಖಂಡದ ಒಂದು ಭಾಗವಾಗಿದ್ದರು, ದಕ್ಷಿಣ ಭಾಗವಾಗಿದ್ರೂ ಕೂಡ ಏಷ್ಯಾ ಖಂಡದಿಂದ ಇದು ಪ್ರತ್ಯೇಕಗೊಂಡಂತೆ ಗೋಚರಿಸ್ತದೆ. ಸೊ ಇದರಿಂದಾಗಿ ಏನಾಗಿದೆ ಹೇಳ್ರಿ, ಇದಕ್ಕೊಂದು ಭೌಗೋಳಿಕ ಪ್ರತ್ಯೇಕತೆಯ ಸ್ಥಾನಮಾನ ದೊರೆತದೆ. ಅದರಿಂದಾಗಿ ನಾವು ಏನು ಹೇಳ್ತೇವೆ ಹೇಳ್ರಿ, ಇದು ಒಂದು ಪ್ರತ್ಯೇಕವಾದಂತಹ ರಾಷ್ಟ್ರ ಅಥವಾ ಪ್ರತ್ಯೇಕವಾದಂಥ ಖಂಡ, ಉಪಖಂಡ ಅಂತ ಕೂಡ ಕರಿತೇವೆ. ಸಬ್ ಕಾಂಟಿನೆಂಟ್ ಅಂಥೇಳಿ ಭಾರತವನ್ನು ಕರಿತೇವೆ. ಓಕೆ. ಇನ್ನು ಎರಡನೇದು ನೋಡ್ರಿ, ಅಡ್ಮಿನಿಸ್ಟ್ರೇಟಿವ್ ಯುನಿಟಿ, ಆಡಳಿತಾತ್ಮಕ ಏಕತೆ. ಯಾವ ರೀತಿ ಆಡಳಿತಾತ್ಮಕ ಏಕತೆಯನ್ನು ಹೊಂದಿದೆ ಅಂದರೆ, the administrative system of ancient Indian was mostly identical and uniform, which has been brought out by Chanakya in his ಅರ್ಥಶಾಸ್ತ್ರ. ಭಾರತದ ಒಬ್ಬ ಮೇಧಾವಿ ಚಾಣಕ್ಯ ಏನಿದ್ದಲ್ಲ, ಆ ಚಾಣಕ್ಯ ತನ್ನ ಅರ್ಥಶಾಸ್ತ್ರ ಕೃತಿಯಲ್ಲಿ ನಮ್ಮ ಭಾರತದ ಏಕರೂಪದ ಆಡಳಿತದ ಕುರಿತು ಪ್ರಸ್ತಾಪಿಸಿದ್ದಾನೆ. ಅಲ್ಲಿದೆ ನೋಡಿ, ಕೌಟಿಲ್ಯಾಸ್ ಅರ್ಥಶಾಸ್ತ್ರ. ಅಂದರೆ ಚಾಣಕ್ಯನಿಗೆ ಕೌಟಿಲ್ಯ ಅಂತ ಕೂಡ ಕರಿತಿದ್ರು. ಸೊ ಏನೇನಿತ್ತು ಅನ್ನೋದು ಅವಾಗ ನೋಡ್ರಿ, ರೂಲರ್ಸ್, ಅಡ್ಮಿನಿಸ್ಟ್ರೇಟರ್ಸ್ ಆ್ಯಂಡ್ ಬ್ಯೂರೋಕ್ರಾಟ್ಸ್ ಹ್ಯಾವ್ ಟ್ರೈಡ್ ಟು ಬ್ರಿಂಗ್ ಪೊಲಿಟಿಕಲ್ ಯುನಿಟಿ. ರೂಲರ್ಸ್ ಅಂದರೆ ಆಳುವವರು ಅಂದರೆ ರಾಜರೆಲ್ಲ, ಅಡ್ಮಿನಿಸ್ಟ್ರೇಟರ್ಸ್ ಅಂತಂದರೆ ಆಡಳಿತಗಾರರು, ಮತ್ತು ಬ್ಯೂರೋಕ್ರಾಟ್ಸ್ ಅಂತಂದರೆ ಅಧಿಕಾರಿಗಳು. ಈ 3 ಜನ ಏನು ಮಾಡ್ತಿದ್ರಂದ್ರೆ ಭಾರತದಲ್ಲಿ ರಾಜಕೀಯ ಏಕತೆಯನ್ನು ತರಲು ಪ್ರಯತ್ನಿಸ್ತಿದ್ರು. ನೆಕ್ಸ್ಟ್ ಪಾಯಿಂಟ್, ಮೌರ್ಯ, ಗುಪ್ತಾಸ್, ರಾಷ್ಟ್ರಕೂಟ, ಕುಶಾನಾಸ್, ವರ್ಧನಾಸ್, ಚಾಲುಕ್ಯ, ಮೊಘಲ್ಸ್ ಆ್ಯಂಡ್ ಮರಾಠಾಸ್ to have tried to bring political unity by expanding their territories. ಅಲ್ಲಿ ಮರಾಠ ಸ್ಪೆಲ್ಲಿಂಗ್ ಒಂದು ರಾಂಗ್ ಆಗಿದೆ ನೋಡ್ರಿ, THAN ಆಗಬೇಕದ, THAS ಆಗಬೇಕು, ಮರಾಠಾಸ್. ಓಕೆ, ಅದನ್ನೊಂದು ಗಮನಿಸ್ಬೇಕು ನೀವು. ಆಮೇಲೆ ಇಲ್ಲಿ ಈ ಎಲ್ಲ ರಾಜಮನೆತನಗಳಿಂದವಲ್ಲ, ಇವರೆಲ್ಲರೂ ಕೂಡ ಏನು ಮಾಡಿದ್ರಂದ್ರೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸೋದ್ರ ಮೂಲಕ ರಾಜಕೀಯ ಏಕತೆಯನ್ನು ತರಲು ಪ್ರಯತ್ನಿಸಿದರು ಅಂತ ಹೇಳ್ತೀವಿ ನಾವು. ಇವರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡೋದ್ರಿಂದ ರಾಜಕೀಯ ಏಕತೆ ಹೆಂಗೆ ಆಗ್ತದೆ ಅಂತ ನೀವು ಕೇಳ್ಬೋದು. ಇಲ್ಲಿ ನೋಡ್ರಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಈಗ ಇಲ್ಲಿ ಮೌರ್ಯರಿದ್ದಾರೆ ಅಂತ ತಿಳ್ಕೊಳ್ಳೋಣ. ಓಕೆ, ಇಲ್ಲಿ ಮೌರ್ಯರಿದ್ದಾರೆ.
ಇನ್ನೊಂದು ಕಡೆಗೆ ಇಲ್ಲಿ ಗುಪ್ತರಿದಾರ ಅಂತ ತಿಳ್ಕೋಣ, ಎಕ್ಸಾಂಪಲ್ ಅದು. ಆಮೇಲೆ ಇನ್ನೊಂದು ಕಡೆಗೆ ಇಲ್ಲಿ ವರ್ಧನ್ರಿದಾರು ಅಂತ ತಿಳ್ಕೋಣ. ಆಮೇಲೆ ಇಲ್ಲಿ ಚಾಲುಕ್ಯರಿದಾರ ಅಂತ ತಿಳ್ಕೋಣ. ಇಲ್ಲಿ ಆಡಳಿತ ವ್ಯವಸ್ಥೆ ಬೇರೆ ಇರ್ತದೆ, ರಾಜಕೀಯ ವ್ಯವಸ್ಥೆ ಬೇರೆ ಇರ್ತದೆ. ಇಲ್ಲಿ ರಾಜಕೀಯ ವ್ಯವಸ್ಥೆ ಬೇರೆ ಇರ್ತದೆ, ನಾಲ್ಕು ಕಡೆ ಬೇರೆ ಇರ್ತದೆ. ಯಾಕಂದ್ರೆ ಆಯಾ ರಾಜರು ತಮ್ಮ ರಾಜ್ಯಕ್ಕೆ ಬೇಕಂತ ರಾಜಕೀಯ ಆಡಳಿತ ವ್ಯವಸ್ಥೆಯನ್ನು ಹೊಂದಿರ್ತಾರೆ. ಯಾವಾಗ ಮೌರ್ಯರು ಇನ್ನೊಂದು ರಾಜ್ಯದ ಮೇಲೆ ದಾಳಿ ಮಾಡಿ ತಮ್ಮ ರಾಜ್ಯವನ್ನು ವಿಸ್ತರಿಸ್ಕೊಳ್ತಾರಲ್ಲ, ಆವಾಗ ಇದು ರಾಜ್ಯ ಸೇರ್ಪಡೆ ಆದ ನಂತರ ಏನಾಗ್ತದೆ ಹೇಳ್ರಿ, ಈ ಎರಡೂ ರಾಜ್ಯಗಳಿಗೂ ಒಂದೇ ರೂಪದ ಆಡಳಿತ ವ್ಯವಸ್ಥೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಇಲ್ಲಿಂದ ಮುಂದುವರೆದವರು ಈ ರಾಜ್ಯವನ್ನು ಸೇರಿಸ್ಕೊಂಡ್ರು ಅಂತ ತಿಳ್ಕೊಡ್ರಿ, ಆವಾಗ ಮೂರೂ ರಾಜ್ಯಗಳಲ್ಲಿ ಒಂದೇ ರೀತಿಯಾದ ಆಡಳಿತ ವ್ಯವಸ್ಥೆ ಮುಂದುವರಿತದೆ, ಹೌದಲ್ಲ. ಆಮೇಲೆ ನಾಲ್ಕನೇದು, ಈ ರಾಜ್ಯವನ್ನು ಕೂಡ ತಮ್ಮ ಅಧೀನಕ್ಕೆ ತೆಗೆದುಕೊಂಡ್ರು ಅಂತ ತಿಳ್ಕೊಳ್ರಿ, ಆವಾಗ ಇಲ್ಲಿಯೂ ಕೂಡ ಏಕರೂಪದ ಆಡಳಿತ ವ್ಯವಸ್ಥೆ ಮುಂದುವರಿತಾ ಹೋಗ್ತದೆ. ಹೀಗಾಗಿ ತಮ್ಮ ರಾಜ್ಯವನ್ನು ಎಷ್ಟು ವಿಸ್ತರಿಸ್ತಾರೋ ಅಷ್ಟು ಏಕರೂಪದ ಆಡಳಿತ ವ್ಯವಸ್ಥೆಯನ್ನು ಅಥವಾ ರಾಜಕೀಯ ಏಕತೆಯನ್ನು ಕೊಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತೇವೆ. ಅದಕ್ಕೆ ರಾಜರು ಏನು ಮಾಡ್ತಿದ್ರು ಹೇಳ್ರಿ, ತಮ್ಮ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯದ ಮೇಲೆ ದಾಳಿ ಮಾಡಿ ತಮ್ಮ ರಾಜ್ಯದಲ್ಲಿ ಅದನ್ನು ವಿಲೀನೀಕರಿಸಿಕೊಳ್ಳುವಂಥ ಪದ್ಧತಿಯನ್ನು ಅವರು ಇಟ್ಕೊಂಡಿದ್ರು ಅಂತ ಹೇಳ್ತೇವೆ ನಾವು. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ, ಯೂನಿಫಾರ್ಮ್ ಎಜುಕೇಷನ್ ಆ್ಯಂಡ್ ಲಿಟ್ರೇಚರ್, ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ. ಪ್ರಾಚೀನ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ, ಇನ್ ಏನ್ಷಿಯಂಟ್ ಇಂಡಿಯಾ ದೇರ್ ವಾಸ್ ಯೂನಿಫಾರ್ಮ್ ಎಜುಕೇಷನ್ ಆ್ಯಂಡ್ ಲಿಟ್ರೇಚರ್. ಪ್ರಾಚೀನ ಕಾಲದಲ್ಲಿ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ ಇತ್ತು ಅಂತ ಹೇಳ್ತೇವೆ ನಾವು. ಸಂಸ್ಕೃತ್ ಲ್ಯಾಂಗ್ವೇಜ್ ಆ್ಯಂಡ್ ವೇದಿಕ್ ಲಿಟ್ರೇಚರ್ ಇನ್ಕ್ಲೂಡಿಂಗ್ ದ ಎಪಿಕ್ ರಾಮಾಯಣ, ಮಹಾಭಾರತ ಆ್ಯಂಡ್ ದ ಭಗವದ್ಗೀತಾ ಹ್ಯಾವ್ ಇನ್ಸ್ಟಿಲ್ಡ್ ದ ಫೀಲಿಂಗ್ ಆಫ್ ಒನ್ನೆಸ್. ನಮ್ಮಲ್ಲಿ ಏನಾಗಿತ್ತು ಅಂದರೆ, ಅವಾಗ ಸಂಸ್ಕೃತ ಭಾಷೆ ಇತ್ತು ಪ್ರಾಚೀನ ಕಾಲದಲ್ಲಿ, ವೇದಿಕ್ ಕಾಲದಲ್ಲಿ. ಆಮೇಲೆ ವೇದಿಕ್ ಲಿಟ್ರೇಚರ್ ಇತ್ತು, ವೈದಿಕ ಸಾಹಿತ್ಯ ಕೂಡ ಇತ್ತು. ಇವುಗಳ ಜೊತೆಗೆ ರಾಮಾಯಣ, ಮಹಾಭಾರತ ಮತ್ತು ಭಗವದ್ಗೀತೆ, ಈ ಮೂರು ಕೃತಿಗಳು ನಮ್ಮ ಭಾರತೀಯರಲ್ಲಿ ನಾವು ಒಂದು ಏಕತೆಯ ಭಾವನೆಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದವು. ಯಾಕಂದರೆ ಈ ಎಲ್ಲ ಕೃತಿಗಳಲ್ಲಿ ಭಾರತದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಬಹಳಷ್ಟು ಅಂಶಗಳದಾವ. ಈ ಎಲ್ಲ ಕೃತಿಗಳಿಂದಾಗಿ ನಾವು ಏಕತೆ ಭಾವವನ್ನು ಕಾಣ್ತೀವಿ ಅಂತ ಹೇಳ್ತೀವಿ. ಓಕೆ, ಸಂಸ್ಕೃತ್ ವಾಸ್ ದ ಲಿಂಗ್ವಾ ಫ್ರಾಂಕಾ ಫಾರ್ ಎ ಲಾಂಗ್ ಟೈಮ್ ದ್ಯಾಟ್ ಇನ್ಫ್ಲುಯೆನ್ಸ್ಡ್ ದ ರೀಜನಲ್ ಲ್ಯಾಂಗ್ವೇಜಸ್. ಸಂಸ್ಕೃತ ಭಾಷೆ ಏನಾಗಿತ್ತು ಹೇಳ್ರಿ, ಬಹಳಷ್ಟು ದೀರ್ಘಕಾಲದವರೆಗೆ ಅದು ಸಂಪರ್ಕ ಭಾಷೆಯಾಗಿತ್ತು ಮತ್ತು ಸ್ಥಳೀಯ ಭಾಷೆಗಳ ಮೇಲೆ ಅದರ ಪ್ರಭಾವ ಕೂಡ ಇತ್ತು. ಪಾಲಿ ಆ್ಯಂಡ್ ಪ್ರಾಕೃತ್ ವೇರ್ ದ ಲ್ಯಾಂಗ್ವೇಜಸ್ ಆಫ್ ದ ಕಾಮನ್ ಪೀಪಲ್. ಅಲ್ಲಿ ಸಾಮಾನ್ಯ ಜನರು ಏನಿದ್ರಲ್ಲ ಆಗಿನ ಕಾಲದಲ್ಲಿ, ಅವರು ಎರಡು ಭಾಷೆಗಳನ್ನ ಬಳಸ್ತಿದ್ರು. ಅವರು ಹೆಚ್ಚಾಗಿ ಸಂಸ್ಕೃತವನ್ನು ಯೂಸ್ ಮಾಡಲಿಲ್ಲ. ಸಂಸ್ಕೃತವನ್ನು ಯಾರು ಯೂಸ್ ಮಾಡ್ತಿದ್ರು ಹೇಳ್ರಿ, ಬ್ರಾಹ್ಮಿನ್ಸು ಮತ್ತು ಉನ್ನತ ವರ್ಗದ ಜನ ಎಲ್ಲನೂ ಕೂಡ ಸಂಸ್ಕೃತ ಭಾಷೆಯನ್ನು ಅವರು ಯೂಸ್ ಮಾಡಿದರೆ, ಪಾಲಿ ಮತ್ತು ಪ್ರಾಕೃತ ಭಾಷೆಯನ್ನು ಜನಸಾಮಾನ್ಯರು ಅಲ್ಲಿ ಉಪಯೋಗ ಮಾಡ್ತಿದ್ರು ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್, ಡ್ಯೂರಿಂಗ್ ದ ಮಿಡಿವಲ್ ಪೀರಿಯಡ್ ಪರ್ಷಿಯನ್ ಲ್ಯಾಂಗ್ವೇಜ್ ಪ್ಲೇಡ್ ಆ್ಯನ್ ಇಂಪಾರ್ಟೆಂಟ್ ರೋಲ್. ಮಧ್ಯಕಾಲದವರೆಗೆ, ಪ್ರಾಚೀನ ಕಾಲದಲ್ಲಿ ಎಲ್ಲನೂ ಕೂಡ ಪಾಲಿ, ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಯಲ್ಲಿದ್ದರೆ, ಮಧ್ಯಕಾಲೀನ ಯುಗದಲ್ಲಿ ಏನೈತೆ ಹೇಳ್ರಿ, ಮಧ್ಯಕಾಲೀನ ಯುಗದಲ್ಲಿ ಪರ್ಷಿಯನ್ ಭಾಷೆ ಹೆಚ್ಚಾಗಿ ಬಳಸಲ್ಪಡ್ತು. ಅದಕ್ಕೆ ಕಾರಣ ಏನಂತಂದರೆ, ಮಧ್ಯಕಾಲೀನ ಯುಗದಲ್ಲಿ ಹೆಚ್ಚಾಗಿ ಮೊಘಲರ ಪ್ರಭಾವ ಇತ್ತು, ದೆಹಲಿ ಸುಲ್ತಾನರ ಪ್ರಭಾವ ಇತ್ತು. ಹೀಗಾಗಿ ಅವರು ಪರ್ಷಿಯನ್ ಭಾಷೆಗೆ ಹೆಚ್ಚು ಒತ್ತು ಕೊಟ್ಟಿದ್ದರಿಂದ, ರಾಜ್ಯ ಭಾಷೆಯನ್ನು ಪರ್ಷಿಯನ್ ಭಾಷೆಗೆ ಹೆಚ್ಚು ಒತ್ತು ಕೊಟ್ಟಿದ್ದರಿಂದ ಅಲ್ಲಿ ಪರ್ಷಿಯನ್ ಭಾಷೆ ಯೂಸ್ ಆಗ್ಲಿಕ್ಕೆ ಶುರುವಾಯಿತು. ಆಮೇಲೆ ಆಧುನಿಕ ಕಾಲದಲ್ಲಿ, ಲೇಟರ್ ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್, ಇಂಗ್ಲೀಷ್ ಬಿಕಮ್ ದ ಲಿಂಗ್ವಾ ಫ್ರಾಂಕಾ. ಇಂಗ್ಲೀಷರು ಭಾರತಕ್ಕೆ ಬಂದ ಕೂಡಲೇ ಏನೈತೆ ಹೇಳ್ರಿ, ಕಾಮನ್ ಆಗಿ ಇಂಗ್ಲೀಷ್ ಭಾಷೆ ಸಂಪರ್ಕ ಭಾಷೆಯಾಗಿ ಏರ್ಪಡ್ತು ಅಂತ ನಾವು ಹೇಳ್ತೀವಿ. ಯಾಕಂದರೆ ಒಂದು ಕಡೆಗೆ ಉತ್ತರ ಭಾರತದಲ್ಲಿ ಎಲ್ಲನೂ ಕೂಡ ಮೊಘಲರ ಪ್ರಭಾವ, ಆಮೇಲೆ ಇನ್ನೊಂದು ಕಡೆಗೆ ಎಲ್ಲನೂ ಕೂಡ ಬ್ರಿಟಿಷರ ಪ್ರಭಾವ ಇತ್ತು. ಹೀಗಾಗಿ ಅಲ್ಲಿ ಇಂಗ್ಲೀಷ್ ಭಾಷೆ ಸಂಪರ್ಕ ಭಾಷೆಯಾಗಿ ಮಾರ್ಪಡ್ತು ಅಂತ ಹೇಳ್ತೀವಿ ನಾವು. ಓಕೆ, ಆಫ್ಟರ್ ಇಂಡಿಪೆಂಡೆನ್ಸ್ ಹಿಂದಿ ಅಸ್ಯೂಮ್ಡ್ ದಟ್ ರೋಲ್. ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ ಇಂಗ್ಲೀಷ್ ಪ್ರಭಾವ ಕಡಿಮೆ ಆಯಿತು, ಹಿಂದಿ ನಮ್ಮ ಆಡಳಿತದ ಭಾಷೆ ಆಯಿತು, ದೇಶದ ಭಾಷೆ ಕೂಡ ಹಿಂದಿಯಾಗಿ ಕನ್ವರ್ಟ್ ಆಯಿತು. ಓಕೆ, ಎ ಕಾಂಪೋಸಿಟ್ ಕಲ್ಚರ್ ಇವಾಲ್ವ್ಡ್ ಡ್ಯೂರಿಂಗ್ ಮುಸ್ಲಿಂ ಆ್ಯಂಡ್ ಬ್ರಿಟಿಷ್ ರೂಲ್. ಭಾರತದಲ್ಲಿ ಯಾವಾಗ ಮುಸ್ಲಿಮರ ಮತ್ತು ಬ್ರಿಟಿಷರ ಆಡಳಿತ ವ್ಯವಸ್ಥೆ ಇತ್ತಲ್ಲ, ಆ ಟೈಮ್ದಲ್ಲಿ ಏನೈತೆ ಹೇಳ್ರಿ, ಒಂದು ಸಂಯುಕ್ತ ಅಥವಾ ಮಿಶ್ರ ಸಂಸ್ಕೃತಿ ಭಾರತದಲ್ಲಿ ಹುಟ್ಟಿತು ಅಂತ ನಾವು ಹೇಳ್ತೇವೆ. ಯಾಕಂದರೆ ಉತ್ತರ ಭಾರತದಲ್ಲಿ ಎಲ್ಲನೂ ಕೂಡ, ಈ ಭಾಗದಲ್ಲಿ ಉತ್ತರ ಭಾರತದಲ್ಲಿ ಎಲ್ಲನೂ ಕೂಡ ಮೊಘಲರ ಆಳ್ವಿಕೆ ಇತ್ತು. ಆಮೇಲೆ ಅದೇ ಟೈಮ್ದಾಗ ಈ ಕಡೆ ಪೂರ್ವದಲ್ಲಿ ಬ್ರಿಟಿಷರದಿತ್ತು ಮತ್ತು ದಕ್ಷಿಣದಲ್ಲಿ ಕೂಡ ಬ್ರಿಟಿಷರ ಆಡಳಿತವಿತ್ತು. ಹೀಗಾಗಿ ಈ ಇಬ್ಬರ ಆಡಳಿತ ಒಂದೇ ಕಾಲದಲ್ಲಿ ಇರೋದರಿಂದ ಭಾರತದಲ್ಲಿ ಒಂದು ಮಿಶ್ರ ಸಂಸ್ಕೃತಿ ಅಲ್ಲಿ ಹುಟ್ಟಿತು ಅಂತ ನಾವು ಹೇಳ್ತೇವೆ. ಓಕೆ, ಹೆನ್ಸ್ ಇಂಡಿಯನ್ಸ್ ಹ್ಯಾವ್ ಡೆವಲಪ್ಡ್ ದ ಸ್ಪಿರಿಟ್ ಆಫ್ ಟಾಲರೆನ್ಸ್ ಆ್ಯಂಡ್ ಕೋ ಎಕ್ಸಿಸ್ಟೆನ್ಸ್. ಈ ಎರಡು ವಿಭಿನ್ನವಾದ ಆಡಳಿತ ವ್ಯವಸ್ಥೆಗಳು ಭಾರತದಲ್ಲಿ ಇರೋದರಿಂದ ಭಾರತೀಯರಿಗೆ ಎರಡು ಪ್ರಮುಖವಾದಂತಹ
ಅವರ ಒಂದು ಅಂಶಗಳನ್ನ ತಮ್ಮಲ್ಲೇ ಬೆಳೆಸ್ಕೊಂಡ್ರು. ಅವು ಯಾವಂದರೆ, ಒಂದು ಟಾಲರೆನ್ಸ್, ತಾಳ್ಮೆಯ ಗುಣವನ್ನು ಬೆಳೆಸ್ಕೊಂಡ್ರು. ಇನ್ನೊಂದು ಕಡೆಗೆ ಕೋ ಎಕ್ಸಿಸ್ಟೆನ್ಸ್, ಸಹಬಾಳ್ವೆಯ ಗುಣವನ್ನು ಭಾರತೀಯರು ಬೆಳೆಸ್ಕೊಂಡ್ರು ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ, ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ಸೆರೆಮನೀಸ್, ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು. ಅದ್ರಾಗ ಮೊದಲನೇದು ನೋಡ್ರಿ, ದೌ ಇಂಡಿಯಾ ಈಸ್ ಎ ಲ್ಯಾಂಡ್ ಆಫ್ ವೇರಿಯಸ್ ರಿಲಿಜನ್ಸ್, ಕಾಸ್ಟ್, ಕ್ರೀಡ್ಸ್ ಆ್ಯಂಡ್ ಸೆಕ್ಟ್ಸ್, ದ ಪೀಪಲ್ ಲೀಡ್ ಎ ಲೈಫ್ ಆಫ್ ಹಾರ್ಮನಿ. ಭಾರತದಲ್ಲಿ ಬಹಳಷ್ಟು ಧರ್ಮಗಳು, ಜಾತಿಗಳು, ಆಮೇಲೆ ಉಪಜಾತಿಗಳು ಮತ್ತು ಪಂಗಡಗಳು ಹೀಗಿದ್ರೂ ಕೂಡ ಭಾರತೀಯರು ಒಂದು ಶಾಂತಿಯುತವಾದ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ, ಇಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಇದ್ದಿದ್ದರಿಂದನೇ ಭಾರತದಲ್ಲಿ ಈ ರೀತಿಯಾದಂಥ ಹಾರ್ಮನಿ ಜೀವನವನ್ನು ನಡೆಸಲಿಕ್ಕೆ ಅನುಕೂಲವಾಗಿದೆ ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ, they participate in the religious and social ceremonies of each other and often interdine. ಇಲ್ಲಿ ಏನೇನು ಮಾಡ್ತಾರೆ ಹೇಳ್ರಿ, ಹೆಚ್ಚಾಗಿ ಎಲ್ಲ ಧರ್ಮದವರು ಕೂಡ ಸಾಮಾಜಿಕ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ಭಾಗವಹಿಸ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಹಿಂದೂಗಳದ್ದು ಯಾವುದಾದ್ರೂ ಒಂದು ಹಬ್ಬ ಇದ್ದರೆ ಅಲ್ಲಿ ಮುಸ್ಲಿಮರು, ಕ್ರಿಶ್ಚಿಯನ್ಸು ಎಲ್ಲನೂ ಕೂಡ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ, ಅಂದರೆ ಭಾಗವಹಿಸ್ತಾರೆ. ಮುಸ್ಲಿಮರು ಯಾವುದೇ ಧರ್ಮ ಇದ್ದರೆ ಹಿಂದೂಗಳು ಕೂಡ ಹೋಗ್ತಾರೆ. ಯಾಕಂದರೆ ಇಲ್ಲಿ ಪರಸ್ಪರರಲ್ಲಿ ಗೆಳೆತನ ಮತ್ತು ರಿಲೇಷನ್ಸ್ ಇರೋದ್ರಿಂದ, ಸಂಬಂಧಗಳು ಒಳ್ಳೆಯದಿರೋದ್ರಿಂದ ಅವರು ಸಾಮಾಜಿಕ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ಒಬ್ಬರಿಗೊಬ್ಬರು ಭಾಗವಹಿಸ್ತಾರೆ ಅಂತ ಹೇಳ್ತೀವಿ. ಅದರ ಜೊತೆಗೆ ಇಂಟರ್ಡೈನ್, ಅವರು ಸಹಭೋಜನವನ್ನು ಕೂಡ ಮಾಡ್ತಾರೆ ಅಂತ ಹೇಳ್ತೀವಿ ನಾವು. ಒಂದೇ ಕಡೆಗೆ ಎಲ್ಲ ಧರ್ಮೀಯರು ಕೂಡಿ ಕುಂತು ಊಟ ಮಾಡುವಂಥ ವ್ಯವಸ್ಥೆಯೂ ಕೂಡ ಭಾರತದಲ್ಲಿದೆ. ದಿಸ್ ಹ್ಯಾಸ್ ಇನ್ಕ್ಲೂಡೆಡ್ ದ ಫೀಲಿಂಗ್ ಆಫ್ ಒನ್ನೆಸ್. ಇಲ್ಲಿ ಏನಾಗ್ತಾ ಹೇಳ್ರಿ, ಈ ಎಲ್ಲ ರೀತಿಯಾದ ಗುಣಲಕ್ಷಣಗಳನ್ನು ಹೊಂದೋದ್ರಿಂದ ನಾವು ಒಂದು ಎಂಬ ಭಾವನೆಯನ್ನು ಇವು ಮೂಡಿಸ್ತಾವೆ. ಇಲ್ಲೊಂದು ಪಿಕ್ಚರ್ ಅದ ನೋಡ್ರಿ, ಎಲ್ಲ ಧರ್ಮದ ಪಂಡಿತರು ಕೂಡ ಅಥವಾ ಗುರುಗಳು ಕೂಡ ಒಂದೇ ಕಡೆಗೆ ಸೇರಿದ್ದಾರೆ. ಅಲ್ಲಿ ಕ್ರಿಶ್ಚಿಯನ್ ಇದ್ದಾರೆ, ಬೌದ್ಧ ಇದ್ದಾರೆ, ಜೈನ್ ಇದ್ದಾರೆ, ಹಿಂದೂಗಳಿದ್ದಾರೆ, ಈ ಇತರೆ ಉಪಜಾತಿಗಳು ಮತ್ತು ಧರ್ಮಗಳ ಎಲ್ಲ ಮುಖ್ಯಸ್ಥರು ಕೂಡ ಒಂದೇ ಒಂದು ಫಂಕ್ಷನ್ದಲ್ಲಿ ಸೇರಿರುವಂಥ ಒಂದು ದೃಶ್ಯವನ್ನು ನಾವು ನೋಡ್ತೀವಿ. ಓಕೆ, ನೆಕ್ಸ್ಟ್ ಪಾಯಿಂಟ್, ರೀಸೆಂಟ್ ಚೇಂಜಸ್, ಇತ್ತೀಚಿನ ಬದಲಾವಣೆಗಳು. ಏನೇನು ಇತ್ತೀಚಿನ ಬದಲಾವಣೆಗಳಂದರೆ, ಪ್ರಮುಖವಾಗಿ ಭಾರತ ಸ್ವತಂತ್ರ ಸಿಕ್ಕ ಕೂಡಲೇ ತನ್ನದೇ ಆದಂಥ ಒಂದು ಸಂವಿಧಾನವನ್ನು ಹೊಂದಿತು. ಆ ಸಂವಿಧಾನ ಭಾರತೀಯರಿಗೆ ಸಮಾನವಾದ ಸೌಲಭ್ಯಗಳನ್ನು ಒದಗಿಸಿಕೊಡ್ತು ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಅವರ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ದ ಪಾಲಿಸೀಸ್ ಆಫ್ ದ ಗವರ್ಮೆಂಟ್, ದ ಪ್ರೆಸೆಂಟ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕಂಡೀಷನ್ಸ್, the effects of globalization etc. have reduced the differences among the different religions and castes ಅಂತ ಹೇಳ್ತೀವಿ ನಾವು. ಇಲ್ಲಿ ಏನು ಮಾಡ್ತಾ ಹೇಳ್ರಿ, ಮೊದಲನೇದು ಭಾರತ ಸಂವಿಧಾನ, ಭಾರತದ ಸರ್ಕಾರದ ನಿಯಮಗಳು, ಪಾಲಿಸೀಸ್ ಆಫ್ ಗವರ್ಮೆಂಟ್, ಸರ್ಕಾರದ ನಿಯಮಗಳು, ದ ಪ್ರೆಸೆಂಟ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕಂಡೀಷನ್, ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳು, ದ ಎಫೆಕ್ಟ್ ಆಫ್ ಗ್ಲೋಬಲೈಸೇಷನ್, ಜಾಗತೀಕರಣದ ಪರಿಣಾಮ. ಈ ಎಲ್ಲ ಅಂಶಗಳು ಏನು ಮಾಡ್ತಾ ಹೇಳ್ರಿ, ಭಾರತದಲ್ಲಿರುವಂಥ ಧರ್ಮಗಳು ಮತ್ತು ಜಾತಿಗಳ ನಡುವೆ ಇರುವಂಥ ಅಂತರವನ್ನು ಕಡಿಮೆ ಮಾಡ್ತಾ ಅಂತ ಹೇಳ್ತೀವಿ. ಇದು ಅತಿ ಪ್ರಮುಖವಾದಂಥ ಅಂಶ. ಮತ್ತು ಇದಕ್ಕೆ ಕಾರಣ ಏನಂತಂದ್ರೆ, ಸಂವಿಧಾನ ನಮಗೆಲ್ಲರಿಗೂ ಸಮಾನವಾದ ಹಕ್ಕುಗಳನ್ನು ನೀಡಿರೋದೇ ಪ್ರಮುಖವಾಗಿ ಕಾರಣ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ದ ಫುಡ್ ಹ್ಯಾಬಿಟ್ಸ್, ಡ್ರೆಸ್, ಕಸ್ಟಮ್ಸ್, ಟ್ರೆಡಿಷನ್ಸ್ ಎಕ್ಸೆಟ್ರಾ ಆರ್ ನಾಟ್ ಮಚ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್ ಟುಡೇ. ಮೊದಲೆಲ್ಲನೂ ಕೂಡ ನಾವು ಈ ಎಲ್ಲ ಅಂಶಗಳಲ್ಲಿ, ಅಂದರೆ ಆಹಾರ ಪದ್ಧತಿ, ಉಡುಗೆ ತೊಡುಗೆ, ಆಮೇಲೆ ಸಂಪ್ರದಾಯಗಳು, ಕೆಲವೊಂದಿಷ್ಟು ಟ್ರೆಡಿಷನ್ಸ್ ಇದ್ವಲ್ಲ, ಆಚರಣೆಗಳು, ಇವುಗಳಲ್ಲಿ ಬಹಳಷ್ಟು ಭಿನ್ನತೆಯನ್ನು ಹೊಂದಿದ್ವಿ. ಯಾವಾಗ ಹೇಳ್ರಿ, ಪ್ರಾಚೀನ ಕಾಲದಲ್ಲೆಲ್ಲ. ಬಟ್ ಇವಾಗ ಏನಾಗಿದೆ ಹೇಳ್ರಿ, ಇವಾಗ ಎಲ್ಲನೂ ಕೂಡ ಕಾಮನ್ ಆಗಿಬಿಟ್ಟದ, ಅಷ್ಟೊಂದು ಡಿಫ್ರೆನ್ಸ್ ಆಗಿಲ್ಲ. ಡ್ರೆಸ್ದಲ್ಲಿಯೂ ನೋಡ್ರಿ, ಆಹಾರದಲ್ಲಿಯೂ ನೋಡ್ರಿ, ಆಹಾರ ಕೂಡ ಎಲ್ಲರೂ ಎಲ್ಲ ಬಗೆ ಸಸ್ಯಾಹಾರ ಮೊಸರನ್ನು ಎಲ್ಲರೂ ಇತ್ತೀಚೆಗೆ ಸೇವಿಸ್ತಾ ಇದ್ದಾರೆ. ಸೊ ಆಚರಣೆಗಳು, ಸಂಪ್ರದಾಯಗಳು ಎಲ್ಲನೂ ಕೂಡ ಮೊದಲಿನಷ್ಟು ಬಿಗಿಯಾಗಿಲ್ಲ, ಸಡಲಿಕೆಗೊಂಡಿವೆ. ಹೀಗಾಗಿ ಎಲ್ಲ ಜನರು ಎಲ್ಲ ಆಚರಣೆಗಳಲ್ಲಿ ಮತ್ತು ಕೆಲವೊಂದಿಷ್ಟು ಸೆರೆಮನಿಗಳಲ್ಲೆಲ್ಲ ಭಾಗವಹಿಸುವುದನ್ನು ಇವಾಗ ರೂಢಿಸಿಕೊಂಡಿದ್ದಾರೆ. ದಿಸ್ ಅಗೇನ್ ಹ್ಯಾಸ್ ಅಶರ್ಡ್ ಯುನಿಟಿ ಅಮಾಂಗ್ ದ ಪೀಪಲ್. ಇದೇನಾಗಿದೆ ಹೇಳ್ರಿ, ಇಂಥ ಎಲ್ಲ ಲಕ್ಷಣಗಳು ಇರೋದ್ರಿಂದ ಮತ್ತಷ್ಟು ಅದೇನು ಮಾಡಿದೆ ಹೇಳ್ರಿ, ನಾವು ನಮ್ಮನ್ನೆಲ್ಲರನ್ನೂ ಕೂಡ ಒಂದು ತರುವಂಥ ಪ್ರಯತ್ನವನ್ನು ಮಾಡಿದಾವಂತ ನಾವು ಹೇಳ್ತೀವಿ. ಓಕೆ, ಇನ್ನು ಈಗೇನು ನೋಡಿದ್ವಲ್ಲ, ಇಷ್ಟು ಅಂಶಗಳು, ವಿವಿಧತೆಯ ಲಕ್ಷಣಗಳು ನೋಡಿದ್ವು. ಜೊತೆಗೆ ವಿವಿಧತೆಯ ಲಕ್ಷಣಗಳು ಇದ್ದಾಗೂ ಕೂಡ ಏಕತೆಯ ಲಕ್ಷಣಗಳು ಯಾವುದಾವ ಅನ್ನೋದು ನೋಡಿದಲ್ಲ. ಈ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿದ್ರಿಂದ ಭಾರತವನ್ನು ನಾವು ಏನಂತ ಕರಿತೀವಿ ಹೇಳ್ರಿ, ಯುನಿಟಿ ಇನ್ ಡೈವರ್ಸಿಟಿ, ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವಂಥ ರಾಷ್ಟ್ರ ಅಂತ ಹೇಳಿ ಕರಿತೀವಿ. ಓಕೆ, ಇವತ್ತಿನ ಅವಧಿಗೆ ಇದಿಷ್ಟು. ಇನ್ನು ಮುಂದಿನ ಅವಧಿಯಲ್ಲಿ ಮತ್ತೊಂದು ವಿಷಯ ತೆಗೆದುಕೊಂಡು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.